ನಮಸ್ತೆ. ನಮ್ಮ ಮಕ್ಕಳ ಬುದ್ಧಿಯನ್ನು ಮತ್ತಷ್ಟು ತೀಕ್ಷ್ಣ ಮಾಡಬೇಕಪ್ಪ. ಕಾನ್ಸಂಟ್ರೇಷನ್, ಮೆಮರಿ ಪವರ್ ಹೆಚ್ಚಾಗಬೇಕು. ನಮ್ಮ ಮಕ್ಕಳದು ಎಕ್ಸಾಮ್ಸ್ ಚೆನ್ನಾಗಿ ಬರೀಬೇಕು, ಕಾಮ್ ಆಗಿರಬೇಕು. ಎಕ್ಸಾಮ್ ಫಿಯರ್ ಏನಾದ್ರು ಇದ್ದರೆ ಅದನ್ನು ತೆಗೆದು ಹಾಕಬೇಕು ಅಂತನ್ನುವಂತಹ ನಿರೀಕ್ಷೆ ಇದ್ದರೆ, ಅದ್ರ ಜೊತೆಗೆ ಯಾವುದಾದ್ರೂ ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅಲ್ಲೂ ಕೂಡ ಚೆನ್ನಾಗಿ ಭಾಗವಹಿಸಲಿ, ಚೆನ್ನಾಗಿ ಸ್ಪರ್ಧೆಯನ್ನು ನಿಭಾಯಿಸ್ಕೊಳ್ಳಿ ಅಂತನ್ನುವಂತಹ ನಿರೀಕ್ಷೆ. ಗರ್ಭಾವಸ್ಥೆಯಲ್ಲಿದ್ದಾಗ ತನ್ನ ತಾಯಿಗೆ ತನ್ನ ಶಿಶು ಸುಂದರವಾಗಿ ಹುಟ್ಟಬೇಕು, ಆರೋಗ್ಯವಂತವಾಗಿ ಹುಟ್ಟಬೇಕು ಮತ್ತು ಬುದ್ಧಿವಂತವಾಗಿ ಹುಟ್ಟಬೇಕು ಅಂತನ್ನುವಂತಹ ಆಸೆ ಕೂಡ ಖಂಡಿತವಾಗಿಯೂ ಇರುತ್ತೆ. ಇವೆಲ್ಲವೂ ಕೂಡ ಹಯಗ್ರೀವ ಶ್ಲೋಕ ಹೇಳೋದ್ರಿಂದ ಖಂಡಿತವಾಗಿಯೂ ಸಾಧ್ಯ ಆಗತ್ತೆ. ಈ ಹಯಗ್ರೀವ ಶ್ಲೋಕ, ಹಯ ಅಂತಂದರೆ ಕುದುರೆ, ಗ್ರೀವ ಅಂತಂದರೆ ಕತ್ತು, ಕುದುರೆಯ ಕತ್ತನ್ನು ಉಳ್ಳವನು ಅಂತನ್ನುವಂತಹ ಅರ್ಥ ಕೊಡುತ್ತೆ. ಅಂತಂದರೆ ವಿಷ್ಣುವಿನ ಮತ್ತೊಂದು ಅವತಾರವಾದ ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಣೆ ಮಾಡುವಂಥದ್ದು ತುಂಬಾ ಮುಖ್ಯ. ನಮಗೆಲ್ಲರಿಗೂ ಗೊತ್ತು, ನಾವೆಲ್ಲರೂ ಕೂಡ ನಂಬಿದ್ದೀವಿ, ಸರಸ್ವತಿಯೇ ಎಲ್ಲ ಜ್ಞಾನದ ಭಂಡಾರ, ಎಲ್ಲ ವಿದ್ಯೆಗಳಿಗೆ ಗುರು ಅಂತ. ಆದರೆ ಸರಸ್ವತಿಗೆ ಗುರು ಅಂತಂದರೆ ಈ ಹಯಗ್ರೀವ. ಈ ಶ್ಲೋಕವನ್ನು ಹೇಳೋದ್ರಿಂದ ತುಂಬಾ ಲಾಭಗಳಿದ್ದಾವೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತನ್ನುವಂತಹ ಹಯಗ್ರೀವ ಶ್ಲೋಕವನ್ನು ಪ್ರತಿನಿತ್ಯ ಪಠಣೆ ಮಾಡ್ತಿರೋಣ. ಇದರ ಅರ್ಥ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಹೇಳಲಿಕ್ಕೆ ಕೂಡ ಸುಲಭವಾಗಲಿ ಅಂತ ಪ್ರತಿಯೊಂದು ವರ್ಡ್ ಇದೆ. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರೋಣ. ನಮಸ್ತೆ.